ಅಂತ ಹಂಪಿ ನೆನಪು ಮಾಡ್ಕೋತ ನಾವು ಹಂಪಿ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಾವು ಯಾವುದೋ ದೊಡ್ಡ ಕೆಲಸ ಆದಾಗ ಅದನ್ನು ಯಾರು ಮಾಡಿದ್ರು ಅನ್ನೋದನ್ನು ನಾವು ನೆನಿತೀವಿ. ಈ ಹಂಪಿನ ನಾವು ನೆನಪು ಮಾಡಿಕೊಳ್ಳುವಾಗ ವಿಜಯನಗರದ ಅರಸರನ್ನು ನಾವು ನೆನಪು ಮಾಡ್ಕೋತೀವಿ, ಒಬ್ಬೊಬ್ಬರನ್ನ ಗುರುತಿಸ್ತೀವಿ, ಅವರಿಗೆ ಗೌರವ ಸಲ್ಲಿಸ್ತೀವಿ. ಹಂಪಿಯ ಶ್ರೀಮಂತಿಕೆಯನ್ನು, ಹಂಪಿಯ ಸಂಸ್ಕೃತಿಯನ್ನು, ಹಂಪಿಯ ಕಲೆಯನ್ನು ನಾವೆಲ್ಲ ನೆನಪು ಮಾಡ್ಕೋತೀವಿ. ಒಂದು ಮಾತು ಹೇಳಿದರು ಡಿ ಸಿ ಅವರು, ಈ ವಿಜಯನಗರ ಜಿಲ್ಲೆಯೊಳಗ ಇಂಥ ಜಾತಿ ಇಲ್ಲ ಅಂತಿಲ್ಲ, ಅಂದ್ರೆ ಸರ್ವರನ್ನೊಳಗೊಂಡಿರ್ತಕ್ಕಂಥ ಈ ವಿಜಯನಗರ ಸಾಮ್ರಾಜ್ಯ ಆಗಿತ್ತು. ಕನ್ನಡದ ಗಂಡು ಮೆಟ್ಟಿನ ಸ್ಥಳ ಆಗಿತ್ತು. ಅಂಥ ವಿಜಯನಗರ ಅವರು ಹೊಗಳುವಾಗ ನನಗನಿಸ್ತಿತ್ತು, ಇದು ಕೇವಲ ಜಾತಿ ಮತಗಳಿಂದ ಮಾತ್ರ ಅಲ್ಲ, ಸರ್ವ ಜನರ ಶಾಂತಿಯ ತೋಟ. ಕುವೆಂಪು ಏನಾದರೂ ಕನಸು ಕಂಡಿದ್ದಾರಲ್ಲ, ಆ ಸರ್ವ ಜನಾಂಗದ ಶಾಂತಿಯ ತೋಟ ಅದು ಹಂಪಿ ಆಗಿತ್ತು ಅನ್ನೋದನ್ನು ಯಾರೂ ಮರೆಯುವಂತಿಲ್ಲ. ಆ ಹಿನ್ನೆಲೆಯೊಳಗೆ ಬಂಧುಗಳೇ, ನಾವೆಲ್ಲ ಕನ್ನಡ ನಾಡಿನ ಸಾಂಸ್ಕೃತಿಕ ಪರಂಪರೆಯ ದ್ಯೋತಕವಾದ ಹಂಪಿ ಉತ್ಸವವನ್ನು ನಾವು ಇವತ್ತು ಅಭಿಮಾನದಿಂದ ಆಚರಣೆ ಮಾಡ್ತಾ ಇದ್ದೇವೆ. ಹಂಪಿಯನ್ನು ನೆನೆಸ್ಕೊಳ್ಳುವಾಗ ಹೆಂಗೆ ನಾವು ಅರಸರನ್ನು, ವಿಜಯನಗರ ಅರಸರನ್ನು ನೆನಪು ಮಾಡ್ಕೋತೀವಿ, ಹಂಗೆ ಹಂಪಿ ಉತ್ಸವ ಮಾಡಿ ನಾವು ಜಿಗಿದಾಡುವಾಗ, ಸಂತೋಷ ಪಡುವಾಗ, ಅಭಿಮಾನ ಪಡುವಾಗ, ನಾವೆಲ್ಲ ಈ ಸಂಜೆ ಎಲ್ಲರೂ ಕೂಡುವಂತೆ ಮಾಡಿ ಈ ಸಂತೋಷದ ವಾತಾವರಣ ಏನು ಸೃಷ್ಟಿ ಮಾಡಿರುತ್ತೆ. ಇವತ್ತು ಗವಿಯಪ್ಪನವರು ಈ ಎಲ್ಲ ವ್ಯವಸ್ಥೆಗಳನ್ನ ಮಾಡಿಸಿರ್ಬೋದು, ಶ್ರೀನಿವಾಸ್ ಅವರು ವಿಶೇಷವಾದ ಆಸಕ್ತಿ ತಗೊಂಡು ಮೇಲ್ವಿಚಾರಣೆ ಮಾಡಿರ್ಬೋದು, ದೇವೇಂದ್ರಪ್ಪನವರು ವಿಶೇಷವಾದ ಪ್ರಯತ್ನ ಇದರಲ್ಲಿ ತೊಡಗಿಕೊಂಡಿರ್ಬೋದು, ಸನ್ಮಾನ್ಯ ಸಿದ್ದರಾಮಯ್ಯನವರ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರೇರಣೆ, ಬೆಂಬಲ ಇದಕ್ಕೆ ಇದೆ, ಅದು ಇರಬಹುದು. ನಮ್ಮ ಜಮೀರ್ ಅಹ್ಮದ್ರವ್ರದ್ದು ಭಾಳ ಪ್ರಯತ್ನ ಇರ್ಬೋದು, ಶಿವರಾಜ್ ತಂಗಡಿಗೆ ಅವ್ರದ್ದು ಪ್ರಯತ್ನ ಇರ್ಬೋದು. ಅದೆಲ್ಲದಕ್ಕೂ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತೀವಿ. ಆದರೆ ಹಂಪಿ ಉತ್ಸವ ಪ್ರಾರಂಭ ಆಗಬೇಕು ಅಂದರೆ ಬಂಧುಗಳೇ, ನಾನು ರಾಜಕಾರಣದಲ್ಲಿ ಅತ್ಯಂತ ಸಕ್ರಿಯವಾಗಿ ಇದ್ದವನು, ಸುಮಾರು 40 ವರ್ಷಗಳಿಂದ ಸಕ್ರಿಯವಾಗಿದ್ದೇನೆ. ಸನ್ಮಾನ್ಯ MP ಪ್ರಕಾಶ್ ಅವರು ಪಟ್ಟಿರ್ತಕ್ಕಂಥ ಆ ಶ್ರಮ ನಾವು ಎಂದೂ ಯಾರೂ ನೆನಪಾರೋದಿಲ್ಲ. ಹಂಪಿಯನ್ನು ನಾವು ನೆನಪು ಮಾಡಿಕೊಳ್ಳುವಾಗ, ಅದರ ಬಗ್ಗೆ ಗೌರವವನ್ನು ತೋರುವಾಗ, ಅದರ ಬಗ್ಗೆ ಅಭಿಮಾನವನ್ನು ವ್ಯಕ್ತ ಮಾಡುವಾಗ, ನಮ್ಮತನವನ್ನು ನಾವು ಗುರುತಿಸಿಕೊಳ್ಳುವಾಗ, ಹಂಪಿ ನಮ್ಮದು, ಹಂಪಿ ನಮ್ಮ ಹೆಮ್ಮೆ ಅಂತ ಹೇಳುವಾಗ ಹೆಂಗೆ ವಿಜಯನಗರ ಅರಸರನ್ನು ನೆನಪು ಮಾಡ್ಕೋತೀವಿ, ಹಂಪಿ ಉತ್ಸವದ ಸಂದರ್ಭದೊಳಗೆ MP ಪ್ರಕಾಶ್ ಅವ್ರನ್ನ ನಾನು ನೆನಪು ಮಾಡ್ಕೋತೀನಿ. ಅದಕ್ಕೆ ತಾವೆಲ್ಲ ಸಹಮತಿಸ್ತೀರಿ ಅಂತೇಳಿ ಭಾವಿಸ್ತೀನಿ. ಬಂಧುಗಳೇ, ಹಂಪಿ ನೋಡಿದಾಗ ಒಂದು ಸಂದರ್ಭ ಇತ್ತು, ಒಂದು ಕಾಲ ಇತ್ತು, ಇದೇನು ಹಾಳಾಗಿ ಹೋಗಿರ್ತಕ್ಕಂಥ ನಗರ, ಇಲ್ಲೇನು ಉಳಿದೈತಿ, ಅವ ಒಡೆದ ಕಲ್ಲು 4 ಗುಡಿ ನಿಂತಾವು, ಇಲ್ಲೇನೈತಿ ಅನ್ನುವಂಥ ಅಪಸ್ವರಗಳಿದ್ವು. ಆ ಅಪಸ್ವರಗಳನ್ನೆಲ್ಲ ಮಟ್ಟ ಹಾಕಿ ವಿಶ್ವ ಪಾರಂಪರಿಕ ತಾಣವಾಗುವ ಹಾಗೆ ಮಾಡೋದ್ರಲ್ಲಿ ಬಹಳಷ್ಟು ಜನರ ಪಾಲಿದೆ. ಅವರನ್ನು ನಾನು ಅತ್ಯಂತ ಗೌರವಪೂರ್ಣವಾಗಿ ನೆನಪು ಮಾಡ್ಕೋತೀನಿ. ನಿಮಗೆಲ್ಲರಿಗೂ ಆಶ್ಚರ್ಯ ಆಗ್ಬೋದು, ಹಂಪಿಯಂತೆ ಬಹುದೊಡ್ಡ ಪ್ರಮಾಣದ ವಿಶೇಷತೆಗಳನ್ನು ನಾವು ನಮ್ಮ ರಾಜ್ಯದಲ್ಲಿ ನೋಡ್ತೀವಿ. ಹಂಪಿಯೊಳಗೆ ಒಂದು 100, 200, 300 ಸ್ಮಾರಕಗಳನ್ನು ನಾವು ನೋಡ್ತೀವಿ. ನಮ್ಮ ಕರ್ನಾಟಕದೊಳಗೆ 25,000 ಸ್ಮಾರಕಗಳು
25,000 ಮಾನ್ಯುಮೆಂಟ್ಸ್ ನಮ್ಮ ರಾಜ್ಯದಲ್ಲಿ ಇವೆ ಅನ್ನೋದನ್ನ ಬಹಳ ಗರ್ವದಿಂದ ಹೇಳ್ತೀವಿ, ನಾವು ಗರ್ವದಿಂದ ಹೇಳ್ತೀವಿ. ಆ ಸ್ಮಾರಕಗಳನ್ನೆಲ್ಲ, ಈ ಹಂಪಿ ಸ್ಮಾರಕಗಳನ್ನು ಹೆಂಗೆ ಇವತ್ತು ನಾವು ಅಭಿವೃದ್ಧಿಗೊಳಿಸಿ ವಿಶ್ವ ಪಾರಂಪರಿಕ ಸ್ಥಳವನ್ನಾಗಿ ಮಾಡಿದ್ದೇವೆ, ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಆ ಸ್ಮಾರಕಗಳನ್ನು ದತ್ತು ಪಡೆದುಕೊಳ್ತಕ್ಕಂಥದ್ದು, ಅವುಗಳನ್ನು ವಿಶೇಷವಾಗಿ ಕನ್ಸರ್ವೇಷನ್, ರಿಸ್ಟೋರೇಷನ್, ಅದರ ಸಂರಕ್ಷಣೆ, ಅದನ್ನು ಪುನರ್ನಿರ್ಮಾಣ, ಇವೆಲ್ಲವುಗಳನ್ನು ಮಾಡೋದ್ರ ಮೂಲಕ ಕರ್ನಾಟಕದ ನೈಜ ಇತಿಹಾಸವನ್ನು ಜಗತ್ತಿಗೆ ತೋರಿಸಿ ನಾವು ನಮ್ಮ ಕರ್ನಾಟಕದ ಇತಿಹಾಸವನ್ನು ನಾವು ಇವತ್ತು ಮೆರೆಸೋಣ. ಬಂಧುಗಳೇ, ನಾವು ನೀವು ಎಲ್ಲರೂ ಈ ಕರ್ನಾಟಕದ, ಅದರಲ್ಲೂ ವಿಶೇಷವಾಗಿ ಹಂಪಿಯ ವಾರಸ್ದಾರ. ನಾ ಅದಕ್ಕೆ ಹೇಳ್ತಿದ್ದೆ, ಹಂಪಿ ಉತ್ಸವಕ್ಕೆ ಬಂದು ನಾವು ಇಲ್ಲಿ ಸಂಗೀತ ಕೇಳಿ ಮನರಂಜನೆ ನೋಡಿ ಅಷ್ಟೇ ಹೋದ್ರೆ ಅಂದ್ರೆ ನಮ್ಮ ಕರ್ತವ್ಯ ಮುಗಿಲಿಲ್ಲ. ನಮ್ಮ ಹಿರಿಯರ ಗುರುತು ಏನದ, ಇತಿಹಾಸ ಏನದ, ಅದನ್ನ ಹೊಕ್ಕು ಒಳಗೆ ಹೋಗಿ ನೋಡಿ ಅದ್ರ ಬಗ್ಗೆ ಅಭಿಮಾನ ಪಡೆದು ಅದನ್ನು ನಮ್ಮ ಒಳಗೆ ತೊಡಗಿಸ್ಕೊಂಡು ಆ ಕೆಲಸ ಮಾಡೋದಕ್ಕೆ ಇವತ್ತು ತಾವೆಲ್ಲ 2 ಕಿಲೋಮೀಟರ್ 3 ಕಿಲೋಮೀಟರ್ ನಿಮ್ಮ ಕಾರು, ಬಸ್ಸು, ಜೀಪು, ಸೈಕಲ್, ಮೋಟ್ರ್ ಬಿಟ್ಟು ನಡ್ಕೊಂತ ಬಂದಿರಿ. ನನಗೆ ಭಾಳ ಸಂತೋಷ ಅನಿಸ್ತಿತ್ತು. ನೀವೆಲ್ಲ ಬರೋ ಮುಂದೆ ರಸ್ತೆದೊಳಗೆ ನಮ್ಮ ಗಾಡಿ ಬರ್ತಾ ಇತ್ತು, ನಮ್ಮ ಜೊತೆಗಿದ್ದವರು ಹೇಳ್ತಿದ್ರು, ಇದೇನ್ರಿ ಇದು ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆಗೆ ಹೊಂಟಾರಲ್ಲ ಮಂದಿ ಅಂತೇಳಿ. ಇದು ಹಂಪಿ ಉತ್ಸವ ಕೇವಲ ಮನರಂಜನೆಯ ತಾಣವಾಗಿ ಉಳಿಲಿಲ್ಲ, ಇದು ಜಾತ್ರಾ ಸ್ಥಳವಾಯಿತು. ಆ ಪಾವಿತ್ರ್ಯವಾಗಿರ್ತಕ್ಕಂಥ ಭಾವನೆಯನ್ನು ನೀವೆಲ್ಲರೂ ಮೂಡಿಸಿದ್ದೀರಿ ಬಂಧುಗಳೇ. ನಾನು ನಿಮಗೆ ಮತ್ತೊಮ್ಮೆ ವಿಶೇಷವಾದ ಅಭಿನಂದನೆಗಳನ್ನು ಹೇಳ್ತೀನಿ. ಇದು ಒಂದಲ್ಲ, ಇಂಥವು 5 ಸ್ಟೇಜ್ ಅದಾವೆ, ಇಲ್ಲಿ 5 ಸ್ಥಳಗಳದಾವು. 5 ಸ್ಟೇಜ್ನಾಗೂ ಇದೇ ರೀತಿ ಕಾರ್ಯಕ್ರಮಗಳು ನಡೆದಿವೆ. ಇವತ್ತು 3 ಲಕ್ಷಕ್ಕಿಂತ ಹೆಚ್ಚು ಜನ ನೀವು ಸೇರಿದ್ದೀರಿ. ಇದಕ್ಕಿಂತ ಏನು ಬೇಕು? ಸನ್ಮಾನ್ಯ ಸಿದ್ದರಾಮಯ್ಯನವ್ರು ಬರಬೇಕಾಗಿತ್ತು ನಿನ್ನೆ. ಅವರಿಗೆ ಲಿಗಮೆಂಟ್ ಟೇರ್ ಆಗಿರೋದ್ರಿಂದ, ಅದಕ್ಕೆ ಸ್ವಲ್ಪ ತೊಂದರೆ ಆಗಿರೋದ್ರಿಂದ ಬರೋದಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಈ 5 ಲಕ್ಷ ಜನ ಏನು 5-6 ಲಕ್ಷ ಜನ ಈ 3 ದಿವಸದಲ್ಲಿ ನೋಡ್ತಾರೆ. ಇದರಿಂದ ನಮಗೆಲ್ಲರಿಗೂ ಏನು ಸಂತೋಷ ಆಗುತ್ತೆ, ಆ ಸಂತೋಷ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೂ ಆಗಿರ್ತದೆ. ನಿಮ್ಮ ಅಭಿಪ್ರಾಯ, ನಿಮ್ಮ ಶಾಂತತೆ, ನಿಮ್ಮ ಹುರುಪು, ಉತ್ಸಾಹ ಎಲ್ಲ ಹೇಳ್ತೇನೆ ನಾನು. ಈ ಹಂಪಿಗೆ ಬಂದಿರೋರು ಹಂಪಿ ಉತ್ಸವ ನೋಡೋದಕ್ಕೆ, ಮತ್ತೊಂದು ಐತಿಹಾಸಿಕ ಸ್ಥಳವಾಗಿರ್ತಕ್ಕಂಥ ಲಕ್ಕುಂಡಿವರೆಗೆ ಇವತ್ತೇನು ಜನ ಬರ್ತಾ ಇದ್ದೀರಿ, ನಿಮ್ಮೆಲ್ಲರ ಉತ್ಸಾಹವನ್ನು, ಕನ್ನಡ ನಾಡಿನ ಬಗ್ಗೆ ಇರುವ ಹೆಮ್ಮೆಯನ್ನು, ನೀವು ತೋರಿರ್ತಕ್ಕಂಥ ಆಸಕ್ತಿಯನ್ನು ಮಾನ್ಯ ಸಿದ್ದರಾಮಯ್ಯನವ್ರಿಗೂ ನಾನು ತಿಳಿಸ್ತೀನಿ ಅನ್ನುವಂಥ ಮಾತನ್ನು ಹೇಳೋದರ ಜೊತೆಗೆ, ಏನು ಹಂಪಿಗೆ ಬರ್ತಾರ ಅವರೆಲ್ಲರೂ ಲಕ್ಕುಂಡಿಗೆ ಹೋಗ್ಬೇಕು, ಅವರೆಲ್ಲರೂ ಬದಾಮಿಗೆ ಹೋಗ್ಬೇಕು, ಅವರೆಲ್ಲರೂ ಬಿಜಾಪುರದವರೆಗೆ ಡೆಕ್ಕನ್ ಸುಲ್ತಾನೇಟ್ವರೆಗೆ ಹೋಗ್ಬೇಕು. ಇದು ಉತ್ತರ ಕರ್ನಾಟಕದ ಒಂದು ಸರ್ಕಿಟ್ ಪೂರ್ಣ ಆದಂಗೆ ಆಗುತ್ತೆ. ಅದಕ್ಕೆ ಇಲ್ಲಿ ಯಾರ್ಯಾರು ಬಂದಿರಿ ಅವರೆಲ್ಲರಿಗೂ ಹೇಳ್ತೇನೆ ನಾನು, ಈ ನಮ್ಮ ಉತ್ತರ ಕರ್ನಾಟಕದ ಈ ಭವ್ಯ ಪರಂಪರೆಯನ್ನು, ಅಭಿಮಾನದ ಇತಿಹಾಸವನ್ನು, ನಮ್ಮತನವನ್ನು ಗುರುತಿಸ್ಕೊಳ್ಬೇಕಾದ್ರೆ ಹಂಪಿ, ಲಕ್ಕುಂಡಿ, ಬದಾಮಿ, ಅಲ್ಲಿಂದ ಡೆಕ್ಕನ್ ಸುಲ್ತಾನೇಟ್, ಬಿಜಾಪುರು, ಗೋಲ್ ಗುಂಬಜ್ ಬಿಜಾಪುರು, ಅಲ್ಲಿವರೆಗೆ ನಮ್ಮ ಈ ಅಭಿಮಾನದ ರೇಖೆ, ಈ ನಮ್ಮತನ, ನಮ್ಮ ಇತಿಹಾಸ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ಇದನ್ನೆಲ್ಲ ನೋಡೋದಕ್ಕೆ ಒಂದು ರೀತಿಯ ಅಭಿಮಾನ ಅನ್ನಿಸ್ತದೆ. ಆ ಅಭಿಮಾನವನ್ನು ತಾವೆಲ್ಲರೂ ಪಟ್ಕೊಳ್ತೀರಿ ಅನ್ನುವಂಥ ಮಾತನ್ನು ಹೇಳಿ, ಈ ಹಂಪಿ ಉತ್ಸವಕ್ಕೆ ಇಷ್ಟು ದೊಡ್ಡ ಸಂಖ್ಯೆಯೊಳಗೆ ಬಂದಿರೋದು, ಇದನ್ನು ಎಲ್ಲರ ನೀವು ಬೆಂಗಳೂರಾಗ ಹೋಗಿ ಹೇಳಿದ್ರಿ ಅಂದ್ರೆ 3 ಲಕ್ಷ ಜನ ಬಂದಿದ್ದರಿ ಹಂಪಿ ಉತ್ಸವಕ್ಕೆ ಅಂದ್ರೆ ಅಷ್ಟು ಜನ ಹೆಂಗೆ ಬರ್ತಾರ್ರಿ ಅಂತ ಅಂತಾರೆ. ನಾವು ರಾಜಕಾರಣದಲ್ಲಿ ಇದ್ದವ್ರು ರಗಡು ಮಂದಿ ಇಲ್ಲೇನು ವೇದಿಕೆ ಮೇಲೆ ಅದೇವಿ, ಬೇರೆ ಬೇರೆ ಪಾರ್ಟಿಯವರು ಅದೇವಿ. ನಾವು ನಿಮಗೆಲ್ಲರಿಗೂ ಗುರ್ತೈತಿ,
ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ನಮಗೆ 1,00,000 ಮಂದಿನ ಕೂಡಿಸ್ಬೇಕು ಅಂದ್ರೆ ಭಾಳ ತ್ರಾಸ ಆಕಿರ್ತೈತಿ. 10 ಸಲ ಫೋನ್ ಮಾಡಿ ನಾವು ನಮ್ಮ ಗವಿಯಪ್ಪನವ್ರಿಗೆ ಹೇಳ್ತಿರ್ತೀವಿ, ಮಂದಿನ ಕೂಡಿಸ್ಬೇಕ್ರಿ, ಅಲ್ಲಿ ಬಸ್ ಕಳಿಸ್ರಿ, ಅಲ್ಲಿ ಕಾರ್ ಕಳಿಸ್ರಿ, ಅಲ್ಲಿಗೆ ಜೀಪ್ ಕಳಿಸ್ರಿ ಅಂತೇಳಿ. ಆದ್ರೆ ನಿಮಗೆ ಯಾರು ಬಸ್ ಕಳಿಸಿಲ್ಲ, ಯಾರು ಜೀಪ್ ಕಳಿಸಿಲ್ಲ, ಯಾರು ಸೈಕಲ್ ಮೋಟ್ರ್ ಕಳಿಸಿಲ್ಲ. ನೀವು ಇಷ್ಟು ಸ್ವಯಂ ಪ್ರೀತಿ, ಸ್ವಯಂ ಅಭಿಮಾನ, ನಿಮ್ಮತನ, ನಮ್ಮತನ, ನಮ್ಮ ಹಂಪಿ, ನಮ್ಮ ಕರ್ನಾಟಕ, ನಮ್ಮ ಕನ್ನಡ ನಾಡು ಅಂತೇಳಿ ಬಂದಿರಿ. ಅದಕ್ಕಾಗಿ ನಿಮ್ಮೆಲ್ಲರಿಗೆ ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.